ಜುಮ್ಮನ ಕಾಳಿಂದು ಬೀಜ ಸ್ವಲ್ಪ ಕಸೂರಿ ಮೆಹತಿ ಮಾತ್ರ ಈ ಬಟನ್ಸ್ ಮಾಡ್ತಾ ಇದ್ದೆ. ಸಂತ್ರು ಹಂಗೆ ಒಂದು ಸುಸ್ತೆ ಆಗಿದ್ರು, ಬೆವರು. ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಭಾನುವಾರದ ವ್ಲಾಗ್ ಇದು. ನಾನಿಲ್ಲಿ ಜುಮ್ಮನ ಕಾಳಿಂದು ಬೀಜ ಎಲ್ಲ ತೆಗಿತಾ ಇದ್ದೆ ಆಯ್ತಾ, ಸಪರೇಟ್ ಮಾಡ್ತಾ ಇದ್ದೀನಿ. ಇದನ್ನ ಏನಿಲ್ಲ ಅಂತಂದ್ರು ನಾನು ಒಂದು 5-6 ಬಿಸಿಲಿಗೆ ಒಣಗಿಸಿದ್ದೆ. ಇವತ್ತು ಕೂಡ ಒಣಗಿಸ್ಬೇಕು. ಇದು ಬಂದು ಹಸಿ ಇದು. ಇದನ್ನ ಒಂದ್ ವಾರನಾದ್ರೂ ಒಣಗಿಸ್ಬೇಕು. ಎರಡನ್ನು ಕೂಡ ಡಿವೈಡ್ ಮಾಡ್ಬಿಟ್ಟು ಇಟ್ಟಿದೀನಿ ಅಲ್ಲೇನೆ. ಹಂಗೆ ಸ್ವಲ್ಪ ಫ್ರಿಡ್ಜ್ ಕವರ್ ಎಲ್ಲ ಒದ್ರಬಿಟ್ಟು ಹಾಕ್ದೆ. ಸ್ವಲ್ಪ ಧೂಳ್ ಅಂತ ಅನಿಸ್ತಾ ಇತ್ತು. ಫ್ರಿಡ್ಜ್ ಹೊರಗಡೆಯಿಂದ ಸ್ವಲ್ಪ ಒರೆಸಿದ್ದಾಯ್ತು. ಹಾಗೇನೆ ಇವಾಗ ಕಸೂರಿ ಮೆಹತಿ ತಗೊಂಡು ವಿಜಯತ್ತೆ ಮನೆ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕಸೂರಿ ಮೆಹತಿ ಇನ್ನ ಈ ಜುಮ್ಮನ್ ಕಾಳು ಎಲ್ಲಾನು ಒಣಗಿಸ್ಬೇಕಿತ್ತು. ಹಂಗಾಗಿ ಇತ್ತೀಚೆಗೆ ಅಷ್ಟು ಸರಿಯಾಗಿ ಬಿಸ್ಲೇ ಬರೋದಿಲ್ಲ. ಬಿಸ್ಲು ತುಂಬಾ ಕಡಿಮೆ. ವಿಜಯತೆ ಮನೆ ಮೇಲ್ಗಡೆನು 1 ಅವರ್ ಅಷ್ಟೇ ಬಿಸ್ಲು ಇರ್ತದೆ, ಆಮೇಲೆ ಬಿಸ್ಲೇ ಇರೋದಿಲ್ಲ. ಇಡೀ ದಿನ ಬಿಸ್ಲಿದ್ರೆ ಅಂದ್ರೆ 4 ಗಂಟೆವರೆಗೂ ಇದ್ರೆ ಬೇಗನೆ ಒಣಗ್ ಬಿಡ್ತದೆ. ಇಡೋದು ಹಾಗೆ ತಗೊಂಡ್ ಬರೋದು ಈ ತರ ಮಾಡಿದ್ರೆ ಏನಿಲ್ಲ ಅಂದ್ರೂ ಈ ಜುಮ್ಮನ್ ಕಾಳನ್ನ ಒಂದ್ ವಾರ ಒಣಗಿಸ್ಬೇಕು. ಕಸೂರಿ ಮೆಹತಿ ಸ್ವಲ್ಪ ಬಿಸ್ಲಿಗೆ ಹಾಕಿಟ್ರೆ ಚೆನ್ನಾಗಿರ್ತದೆ ಅಂತ ಇಟ್ಟಿದ್ದೆ. ಸೋಮವಾರದ ಕ್ಲಿಪ್ಪಿಂಗ್ ಇದು. ಭಾನುವಾರ ಏನು ಕೂಡ ವಿಡಿಯೋ ಮಾಡಿರ್ಲಿಲ್ಲ. ನಮ್ಮನೆಯವರು ಮದ್ವೆಗೆ ಹೋಗಿದ್ರು, ಮನೆಯಲ್ಲಿ ನಾನು ಒಬ್ಳೇ ಇದ್ದೆ. ಸೋಮವಾರ ಊಟಕ್ಕೆ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ದಿನ ಆಗಿತ್ತು ಅಂತ ಇವತ್ತು ಊಟಕ್ಕೆ ಪಲಾವ್ ಮಾಡಿದೀನಿ. ಹಂಗೇನೆ ಈ ಶನಿವಾರ ನಾವು ಹೋದಾಗ ಹಸಿ ಬಟಾಣಿ ಎಲ್ಲ ತಂದಿದ್ವಿ, ಎಲ್ಲ ತರಕಾರಿ ಎಲ್ಲ ಇತ್ತು ಅಂತ ಇವತ್ತು ಪಲಾವ್ ಮಾಡಿದ್ದಾಯ್ತು. ರೆಸಿಪಿ ಏನ್ ಮತ್ತೆ ನಾನು ಶೇರ್ ಮಾಡ್ತಾ ಇಲ್ಲ. ಒಂದ್ ಕಡೆ ನಾನು ಬಾಸುಮತಿ ರೈಸ್ ಆಗೋದಕ್ಕೆ ಓಪನ್ ಪಾತ್ರೆನಲ್ಲಿ ಇಟ್ಟಿದ್ದೆ. ಬಾಸುಮತಿ ರೈಸ್ ಹಾಕ್ಬಿಟ್ಟು ಇವತ್ತು ಪಲಾವ್ ಮಾಡ್ತಾ ಇದ್ದೀನಿ. ಕೆಲವೊಮ್ಮೆ ಕುಕ್ಕರ್ ಅಲ್ಲಿ ಮಾಡ್ತೀನಿ, ಕೆಲವೊಮ್ಮೆ ಬಾಸುಮತಿ ರೈಸ್ ಹಾಕ್ಬಿಟ್ಟು ಓಪನ್ ಪಾತ್ರೆನಲ್ಲಿ ಮಾಡ್ತೀನಿ. ಕುಕ್ಕರ್ ಅಲ್ಲಿ ಮಾಡುವಾಗ ಈ ನಾರ್ಮಲ್ ಸೋನಾ ಮಸೂರಿ ರೈಸ್ ಅಲ್ಲಿ ಮಾಡ್ಕೊಳ್ತೀನಿ. ಮೀಶೋ ಇಂದ 3 ಕುರ್ತಾ ಬಂದಿದೆ. ಇದು ಬಂದು ಅಂಬ್ರೆಲಾ ಕುರ್ತಾ, ಮೂರೂನು ಕಾಟನ್ ಕುರ್ತಾ. ಇದರ ಕ್ವಾಲಿಟಿ ನೋಡೋಣ ಆಯ್ತಾ. ಒಂದಂತೂ ನನಗೆ ಕಲರ್ ತುಂಬಾ ಇಷ್ಟ ಆಗಿ ನಾನು ಬರ್ತಾ ಇದ್ದಾಗಲೇ ಅದನ್ನ ಓಪನ್ ಮಾಡ್ಬಿಟ್ಟಿದ್ದೆ. ಓಪನ್ ಮಾಡಿ ನೋಡಿದೀನಿ. ಮೊದಲಿಗೆ ಈ ಕುರ್ತಾನೆ ತೋರಿಸ್ತೀನಿ ಆಯ್ತಾ. ಇದು ಬಂದು ಅಂಬ್ರೆಲಾ ಕುರ್ತಾ ಆಯ್ತಾ. ಇದು ಕಲರ್ ನನಗೆ ತುಂಬಾ ಲೈಕ್ ಆಯ್ತು. ಇದ್ರ ಬೆಲೆ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಿ. ಇದಕ್ಕೆ ನಾನ್ ಕೊಟ್ಟಿರೋದು 255 ರೂಪಾಯಿ. ಇನ್ನ ಒಂದೇನಂತಂದ್ರೆ ಪ್ರೈಸ್ ವೇರಿಯೇಷನ್ ಆಗ್ತಾ ಇರ್ತದೆ. ಇವತ್ತು 270 ತೋರಿಸ್ತಾ ಇದೆ ಆಯ್ತಾ. ಆನ್ಲೈನ್ ಪೇ ಮಾಡಿದ್ರೆ ಸ್ವಲ್ಪ ಕಡಿಮೆ ಸಿಗ್ತದೆ. ಕ್ಯಾಶ್ ಆನ್ ಡೆಲಿವರಿ ತಗೊಂಡ್ರೆ ಒಂದು 15 ರೂಪಾಯಿ 20 ರೂಪಾಯಿ ಈ ತರ ಜಾಸ್ತಿ ಇರ್ತದೆ. ಇತ್ತೀಚೆಗೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಮಾಡಿ ಬಟ್ಟೆ ತಗೊಳ್ಳೋದು ಜಾಸ್ತಿ, ಹಾಗಾಗಿ ಸ್ವಲ್ಪ ಕಡಿಮೆ ಬೆಲೆ ಸಿಗ್ತದೆ. ನಾನ್ ತಗೊಂಡಾಗ ಇದ್ರ ಬೆಲೆ ನಮ್ಗೆ ಆನ್ಲೈನ್ ಪೇಮೆಂಟ್ ಅಲ್ಲಿ 255 ರೂಪಾಯಿಗೆ ಸಿಕ್ಕಿದೆ. ತುಂಬಾ ಚಂದ ಇದೆ ಆಯ್ತಾ. ಫುಲ್ ಅಂಬ್ರೆಲಾ ಕುರ್ತಾ ಇದು ಬಂದು ನೆಕ್ಕಿಗೆ ಅಂದ್ರೆ ಈ ಫ್ರಂಟ್ ಅಲ್ಲಿ ಈ ತರ ವರ್ಕ್ ಇದೆ, ತುಂಬಾ ಚಂದ ಇದೆ. ಕೈಗೆ ಈ ತರ ಕೊಟ್ಟಿದ್ದಾರೆ ಎರಡು ಕಡೆನು. ಇನ್ನ ಫುಲ್ ಪ್ಲೇನೇ ಇದೆ, ಇದು ಪ್ಲೇನ್ ಇದೆ. ಈ ಮಧ್ಯದಲ್ಲಿ ಮಾತ್ರ ಈ ಫ್ರಂಟ್ ಅಲ್ಲಿ ಮಾತ್ರ ಈ ತರ ವರ್ಕ್ ಹಾಕಿರುವಂತದ್ದು. ಕಲರ್ ಮಾತ್ರ ತುಂಬಾ ಚಂದ ಇದೆ ಇದ್ರದ್ದು. ಕಾಟನ್ ಕುರ್ತಾ. ಇನ್ನ ಒಂದು ಮೀಶೋ ಬಟ್ಟೆಗಳು ಬರ್ಬೇಕಾದ್ರೆ ಕೆಲವೊಂದು ಬಟ್ಟೆ ನಮ್ಗೆ ತಿನ್ನಂತ ಅನಿಸ್ತದೆ, ನೀರಿಗೆ ಹಾಕಿದ ತಕ್ಷಣ ದಪ್ಪ ಆಗ್ತದೆ. ಈ ಕುರ್ತಾ ನನ್ಗೆ ಪರ್ಸನಲಿ ತುಂಬಾ ಲೈಕ್ ಆಯ್ತು ಸ್ನೇಹಿತರೆ. ತುಂಬಾ ಚಂದ ಇದೆ ಕಾಟನ್ ಕುರ್ತಾ. ಸದ್ಯಕ್ಕೆ ನನ್ನ ಹತ್ರ ಈ ಕಲರ್ ಇರ್ಲಿಲ್ಲ. ಇದೇನಂತಂದ್ರೆ ಒಂಥರ ಗ್ರೀನು ಅಲ್ಲ, ಈ ಕಡೆ ಬ್ಲೂನು ಅಲ್ಲ, ಏನೋ ಒಂಥರ ಚಂದ ಇದೆ ಕಲರು. ತುಂಬಾ ಸೂಪರ್ ಆಗಿದೆ ಆಯ್ತಾ. ನಾನು ಎಂ ಸೈಜ್ ಅಲ್ಲಿ ಆರ್ಡರ್ ಹಾಕಿದೀನಿ. ನಾನು ಸ್ವಲ್ಪ ಅಲ್ಟ್ರೇಷನ್ ಮಾಡ್ಕೊಳ್ತೀನಿ. ಎಸ್ ಸೈಜ್ ಅಂತಂದ್ರೆ ಸ್ವಲ್ಪ ಈ ಲೆಂತ್ ಅಲ್ಲಿ ಶಾರ್ಟ್ ಬಂದ್ಬಿಡ್ತದೆ ಆಯ್ತಾ. ಹಂಗಾಗಿ ನಾನು ಎಂ ಸೈಜ್ ಅಲ್ಲಿ ತಗೊಳ್ಳುವಂತದ್ದು. ನಿಮ್ಗೆ ಶಾರ್ಟ್ ಇದ್ರು ಓಕೆ ಅಂತಂದ್ರೆ, ನನ್ನಷ್ಟು ವೀಕ್ ಇದ್ರೆ ಎಸ್ ಸೈಜ್ ಅಲ್ಲಿ ಖರೀದಿ ಮಾಡಬಹುದು. ನನ್ಗೆ ಅಲ್ಟ್ರೇಷನ್ ಮಾಡ್ಕೊಂಡ್ರೆ ಸರಿ ಹೋಗ್ತದೆ. ಪರ್ಸನಲಿ ತುಂಬಾ ಲೈಕ್ ಆದಂತಹ ಅಂಬ್ರೆಲಾ ಕುರ್ತಾ ಇದು ಬಂದು. ಇನ್ನ ಇದೊಂದು ಕುರ್ತಾ, ಇದು ಓಪನ್ ಮಾಡಿಲ್ಲ ನಾನು. ಇದ್ರ ಬೆಲೆ ಬಂದು 372 ರೂಪಾಯಿ. ತುಂಬಾ ಚಂದ ಇದೆ ಆಯ್ತಾ. ಇದು 372 ರೂಪಾಯಿ ಆದ್ರೂ. ಇದು ಬಂದು ಒಂಥರ ಕಲರ್, ಇದು ಯಾವ ಕಲರ್ ಅಂತ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ ನನ್ಗೆ, ಆದ್ರೆ ತುಂಬಾ ಚಂದ ಇದೆ ಆಯ್ತಾ. ಫ್ರಂಟ್ ಅಲ್ಲಿ ಈ ತರ ಇದೆ ಅಲ್ವಾ. ಫುಲ್ ಕುರ್ತಾಗೂ ಈ ತರ ಎಂಬ್ರಾಯ್ಡರಿ ವರ್ಕ್ ಹಾಕಿದ್ದಾರೆ. ಮಿಡ್ಲ್ ಅಲ್ಲಿ ಬಟನ್ಸ್ ಕೂಡ ಇದೆ, ನೀವು ಇಲ್ಲಿ ನೋಡಬಹುದು. ಫುಲ್ ಎಂಬ್ರಾಯ್ಡರಿ ಇದೆ. ಇದನ್ನು ಅಷ್ಟೇನೆ ಕಾಟನ್ ಕುರ್ತಾ. ತುಂಬಾ ಚಂದ ಇದೆ. ಕಲರು ಅಷ್ಟೇನೆ, ಹಂಗೇನೆ ಅಂದ್ರೆ ಬಟ್ಟೆ ಕೂಡ ಅಷ್ಟೇನೆ ತುಂಬಾ ಸಖತ್ತಾಗಿದೆ ಕುರ್ತಾ ಬಂದು. ಇದಕ್ಕೆ 372 ರೂಪೀಸ್. ಏನಕ್ಕೆ ಅಂತಂದ್ರೆ ಎಂಬ್ರಾಯ್ಡರಿ ಜಾಸ್ತಿ ಇದೆ ಅಲ್ವಾ, ಇದಕ್ಕೆ ಫುಲ್ ಎಂಬ್ರಾಯ್ಡರಿ ಇದೆ, ಹಂಗಾಗಿ
ಬಟ್ಟೆನೂ ಅಷ್ಟೇನೆ, ಬಟ್ಟೆ ಬಗ್ಗೆ ಮಾತ್ರ ಮಾತೇ ಇಲ್ಲ. ಪ್ಯೂರ್ ಕಾಟನ್ ಬಟ್ಟೆ ಇದು ಬಂದು. ನಿಮ್ಗೆ ಬಟ್ಟೆ ನೋಡಿದ್ರೇನೆ ಗೊತ್ತಾಗೋದು, ತುಂಬಾ ದಪ್ಪ ಇದೆ ಮತ್ತೆ ಬಟ್ಟೆನು ತಿನ್ನಾಗಿಲ್ಲ. ಇನ್ನ ಇದು ಬಂದು ಕೊನೆಯ ಕುರ್ತಾ. ಇದು ಹೆಂಗ್ ಬಂದಿದೆ ಅಂತ ಗೊತ್ತಿಲ್ಲ ನಮ್ಗೆ. ಇದು ವೇಟು ಅಷ್ಟೇನಿಲ್ಲ ಆಯ್ತಾ, ಇವಾಗ ನೋಡ್ಬೇಕು. ಇನ್ನ ಕೊನೆಯ ಕುರ್ತಾ ಇದು ಬಂದು ಮೆರೂನ್ ಕಲರ್ ಇದೆ ಆಯ್ತಾ. ಮೆರೂನ್ ಅಲ್ಲ, ಸಾರಿ, ಪರ್ಪಲ್ ಕಲರ್. ನಾನು ಮೆರೂನ್ ಕಲರ್ ಅಂತ ಆರ್ಡರ್ ಹಾಕಿದ್ದೆ, ಆದ್ರೆ ಇದು ಪರ್ಪಲ್ ಕಲರ್. ಇದನ್ನು ಅಷ್ಟೇನೆ ಪರ್ಪಲ್ ಕಲರ್ ಕುರ್ತಾ, ತುಂಬಾ ಚಂದ ಇದೆ ಆಯ್ತಾ. ಇದು ಬಟ್ಟೆನೂ ಅಷ್ಟೇನೆ, ಇಲ್ಲಿ ಈ ತರ ಎಂಬ್ರಾಯ್ಡರಿ ಇದೆ ಫ್ರಂಟ್ ಅಲ್ಲಿ. ಬ್ಯಾಕ್ ಸೈಡ್ ಕಟ್ಟೋದಕ್ಕೆ ದಾರ ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ನನಗೆ ಅಷ್ಟು ಸರಿಯಾಗಿ ಗೊತ್ತೇ ಇಲ್ಲ. ಇದ್ರಲ್ಲಿ ಇಷ್ಟು ಕಲರ್ಸ್ ಅವೈಲಬಲ್ ಇದೆ, ನಿಮ್ಗೆ ಹೆಂಗ್ ಕಾಣಿಸ್ತದೆ ಅಂತ ಗೊತ್ತಿಲ್ಲ ಸ್ನೇಹಿತರೆ. ನಾನು ಪರ್ಪಲ್ ಆರ್ಡರ್ ಹಾಕಿದ್ದೆ. ಇದೂನು ಅಷ್ಟೇನೆ, ಲೆಂತ್ ವೈಸ್ ಕೂಡ ಅಷ್ಟೇನೆ, ತುಂಬಾ ಲೆಂತ್ ಇದೆ ಇದು. ತುಂಬಾ ಚಂದ ಇದೆ, ಸೂಪರ್ ಇದೆ. ಕ್ವಾಲಿಟಿನೂ ಅಷ್ಟೇನೆ, ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ. ಈ ಕುರ್ತಾಗಳ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಬಿಟ್ಟಿರ್ತೀನಿ, ಜೊತೆ ಕಾಮೆಂಟ್ ಅಲ್ಲೂ ಕೂಡ ಪಿನ್ ಮಾಡಿರ್ತೀನಿ, ಹಾಗೇನೆ ಟ್ಯಾಗ್ ಮಾಡಿರ್ತೀನಿ ಕೆಲವೊಂದು ಪ್ರಾಡಕ್ಟ್ ಗಳನ್ನ. ಇವತ್ತು ತರಿಸಿರೋ 3 ಕುರ್ತಾದ್ನಲ್ಲೂ ಕೂಡ ನನಗೆ 3 ಪರ್ಸನಲಿ ತುಂಬಾ ಲೈಕ್ ಆಯ್ತು. ಬಟ್ಟೆ ಕೂಡ ಅಷ್ಟೇನೆ ತುಂಬಾ ಚೆನ್ನಾಗಿದೆ. ಹಾಗೆ ಮಧ್ಯಾಹ್ನ ಊಟಕ್ ಬಂದೆ. ಊಟದ ಟೈಮ್, ಊಟಕ್ ಬಡಿಸ್ತಾ ಇದ್ದೀನಿ. ಇವತ್ತು ರಾಯ್ತ ಮಾಡ್ಲಿಲ್ಲ, ಮೊಸರು ಜೊತೆ ಹಾಗೆ ತಿಂದ್ವಿ. ಸೌತೆಕಾಯಿ ಇರ್ಲಿಲ್ಲ. ಶನಿವಾರ ನಾನು ಸೌತೆಕಾಯಿ ತರೋದೇ ಮರ್ತೋಗ್ಬಿಟ್ಟಿದ್ದೆ. ಇವತ್ತೇನಂದ್ರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡಿಮೆ ಹಾಕಿದ್ದೆ, ಹಾಗಾಗಿ ಫುಲ್ ಗ್ರೀನ್ ಕಲರ್ ಬಂದಿಲ್ಲ, ಲೈಟ್ ಆಗಿ ಗ್ರೀನ್ ಕಲರ್ ಬಂದಿತ್ತು ಪಲಾವು. ಆಮೇಲೆ ಅನಿಸ್ತು ಸ್ವಲ್ಪ ಜಾಸ್ತಿನೇ ಹಾಕ್ಬೇಕಿತ್ತು ಕೊತ್ತಂಬರಿ ಸೊಪ್ಪು ಅಂತ. ಟೇಸ್ಟಿಯಾಗಿ ಬಂದಿತ್ತು. ನನ್ಗೆ ರೈಸ್ ಐಟಮ್ ಅಂತಂದ್ರೆ ತುಂಬಾ ಇಷ್ಟ. ಈ ಪಲಾವು, ಪುಳಿಯೋಗರೆ ಎಲ್ಲಾನು ಕೂಡ ನಾನು ತುಂಬಾ ಇಷ್ಟ ಪಡ್ತೀನಿ. ನಮ್ಮ ಮನೆಯವರು ಕೂಡ ಅಷ್ಟೇನೆ. ಹಾಗೆ ವಿಜಯತೆ ಒಂದು ಸೀರೆ ಕೊಟ್ಟಿದ್ರು. ನಾನು ಸೀರೆಗೆ ಫಾಲ್ ಹಚ್ತಾ ಕುಂತಿದ್ದೆ. ಫಾಲ್ ಹಚ್ಚಿದ್ದಾಯ್ತು, ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಅಷ್ಟರಲ್ಲಿ ಪಾಪು ಕೂಡ ಬಂದಿದ್ದ. ಪಾಪು ಜೊತೆ ಒಂದು ಅರ್ಧ ಗಂಟೆ ಟೈಮ್ ಸ್ಪೆಂಡ್ ಮಾಡಿದ್ದಾಯ್ತು. ಆಟ ಆಡ್ತಿರ್ತಾನೆ, ನಮ್ಮನ್ನು ಕೂಡ ಕರ್ಕೊಳ್ತಾನೆ. ಏನೇನೋ ಹಿಂಗೆ ಅಂದ್ರೆ ಅವನ್ ಬಂದ್ರೆ ಟೈಮ್ ಹೋಗಿದ್ದೆ ನಮ್ಗೆ ಗೊತ್ತಾಗೋದಿಲ್ಲ. ಈ ತರ ಡೇ ಕ್ಲಿಪ್ಪಿಂಗ್ ಇದು ಮಂಗಳವಾರದ್ದು. ನಾನು 2 ಮೀನನ್ನ ಕಟ್ ಮಾಡ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದು ಬಂದು ದೋಡಿ ಮೀನು, ಇದಕ್ಕೆ ಕೊಡ್ವಿ ಮೀನು ಅಂತಾನು ಹೇಳ್ತಾರೆ. ನಮ್ ಕರಾವಳಿ ಕಡೆಯವರಿಗೆ ಸಾಮಾನ್ಯವಾಗಿ ಗೊತ್ತಿರ್ತದೆ ಆಯ್ತಾ, ಈ ಕಡೆಯವರಿಗೆಲ್ಲಾನು. 2 ಮೀನಿತ್ತು, ಹಾಗಾಗಿ ಕಟ್ ಮಾಡಿದ್ದೆ. ದೊಡ್ಡ ದೊಡ್ಡ ಮೀನಾಗಿತ್ತು ಇದು, 2 ಪೀಸ್ ಮಾಡಿದೀನಿ. ಈ ಕೊಡ್ವಿ ಮೀನಿಂದು ಸಾರಷ್ಟು ಟೇಸ್ಟಿ ಆಗಿ ಆಗೋದಿಲ್ಲ ಆಯ್ತಾ, ಇದ್ರದ್ದು ಫ್ರೈ ಮಾತ್ರ. ನನ್ಗೆ ಮಂಗಳವಾರ ಅಂತಂದ್ರೆ ಏನೋ ಒಂಥರ ಖುಷಿ. ನಮ್ಮ ಮನೆಯಲ್ಲಿ ಏನಾದ್ರೂ ನಾನ್ ವೆಜ್ ಇರ್ತದಲ್ವಾ, ಹಂಗಾಗಿ. ಹಾಗೆ ಇನ್ನ ಸ್ವಲ್ಪ ಸಮಯ ಇತ್ತು ಅಂತ ಒಂದು ಸೀರೆಗೆ ಫಾಲ್ ಅನ್ನ ಹಚ್ತಾ ಕುಂತಿದ್ದೆ. ಆ ಕೆಲ್ಸ ಕೂಡ ಆಯ್ತು ನಂದು. ಅಂದ್ರೆ ಇವಾಗ ಬೇಗನೆ ಸೀರೆಗೆ ಫಾಲ್ ಅನ್ನ ಹಚ್ತೀನಿ ನಾನು. ತುಂಬಾ ಈಸಿ ಅಂತ ಅನ್ಸ್ತದೆ ನನ್ಗೆ, ಟಿಪಾಯಿ ಮೇಲೆ ಕುತ್ಕೊಂಡು ಈ ಸೀರೆಗೆ ಫಾಲ್ ಹಚ್ಚುವಾಗ. ಹಂಗೆ ಸಂಜೆ ಕ್ಲಿಪ್ಪಿಂಗ್ ಇದು. ಕುತ್ಕೊಂಡು ಒಂದ್ ಆಪಲ್ ಕಟ್ ಮಾಡ್ತಾ ಇದ್ದೆ. ಸಂತೆಯಿಂದ ತಂದಿದ್ದು ಹಂಗೆ ಇತ್ತು ಆಪಲ್. ನಮ್ಮ ಮನೆಯವರಿಗೆ ಈ ಸಿಪ್ಪೆ ಎಲ್ಲ ಇದ್ರೆ ತಿನ್ನೋದಿಲ್ಲ, ಅವರಿಗೆ ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದುಕೊಟ್ಟೆ. ಮನೆಯಲ್ಲಿ ಸ್ನಾಕ್ಸ್ ಕೂಡ ಏನು ಇರ್ಲಿಲ್ಲ, ಹಂಗಾಗಿ. ಸಂಜೆ ಪಾಪು ಕೂಡ ಬಂದಿದ್ದ. ಹಾಗೆ ವಿಜೇತೆ ಸೀರೆ ತಗೊಂಡೋಗೋದಕ್ಕೆ ಬಂದಿದ್ರು. ಹಂಗೆ ಒಂದು ಬ್ಲೌಸ್ ಅನ್ನ ಕೊಟ್ಬಿಟ್ಟು ಹೋದ್ರು. ನಾನು ಧಾರಾವಾಹಿ ನೋಡ್ತಾ ನೋಡ್ತಾ ಒಂದು ಬ್ಲೌಸಿಗೆ ಹುಕ್ಕ ಕಾಜ್ ಮಾಡ್ಕೊಳ್ಳೋಣ ಅಂತ ಇತ್ತೀಚೆಗೆ ಒಂದ್ ಧಾರಾವಾಹಿ ನೋಡ್ತೀನಿ, ಪ್ರೇಮ ಕಾವ್ಯ. ಕಲರ್ಸ್ ಕನ್ನಡದಲ್ಲಿ 6:30 7 ಗಂಟೆ ಆಯ್ತಾ. ಪಾಪು ಸ್ವಲ್ಪ ಲೇಟೇ ಬಂದಿದ್ದ ಇವತ್ತು. ಈ ಧಾರಾವಾಹಿ ಮುಗಿತಾ ಇರುವಾಗ್ಲೇನು ಬಂದಿದ್ದ ಪಾಪು. ಯಾವ್ದಾದ್ರು ಒಂದ್ ಧಾರಾವಾಹಿ ಸ್ವಲ್ಪ ದಿನ ನೋಡ್ತೀನಿ, ಕೆಲವೊಮ್ಮೆ ಏನಾದ್ರೂ ಬೋರಿಂಗ್ ಅಲ್ಲ ಅಂತ ಅನ್ಸ್ತ್ರೆ, ಎಳಿತಾ ಇದಾರೆ ಅಂತಲ್ಲ ಅನ್ಸ್ರೆ ಬಿಟ್ಬಿಡ್ತೀನಿ. ಈ ತರ ರೂಮಲ್ಲಿ ಒಂದು ಫ್ಯಾನ್ ಇತ್ತು. ಏನಂತಂದ್ರೆ ಸಿಕ್ಕಾಪಟ್ಟೆ ಸೌಂಡ್ ಬರ್ತಾ ಇತ್ತು. ಹೊರಗಡೆ ಏನಾದ್ರೂನು ಗೊತ್ತೇ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಸೌಂಡು. ಗಾಳಿ ಏನು ಅಷ್ಟು ಚಂದ ಬೀಸ್ತಾ ಇರ್ಲಿಲ್ಲ, ಸೌಂಡ್ ಮಾತ್ರ ಇದ್ರದ್ದು ವಿಪರೀತ ಆಗಿತ್ತು. ನನ್ಗಂತೂ ಈ ಸೌಂಡಿಗೆ ಕೆಲವೊಂದ್ ದಿನ ತಲೆನೋವು ಬರ್ತಾ ಇತ್ತು. ಈ ಫ್ಯಾನ್ ಹಾಕಿಲ್ಲ ಅಂತಂದ್ರೆ ನಿದ್ದೆ ಬರ್ತಾ ಇರ್ಲಿಲ್ಲ. ನಮ್ ಕಡೆ ಅಂತೂ ಚಳಿನೇ ಇಲ್ಲ ಇವಾಗ. ಈಗ್ಲೇನೆ ಒಂಥರ ಸೆಕೆ, ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ, ಅಷ್ಟೊಂದು ಸೆಕೆ ಫ್ಯಾನ್ ಇಲ್ದೇನೆ. ಹಂಗಾಗಿ ಒಂದ್ ಹಳೆ ಫ್ಯಾನ್ ಇತ್ತು, ಪಕ್ಕದ ರೂಮ್ ಅಲ್ಲಿ ಇತ್ತು. ಅದನ್ನ ತಗೊಂಡ್ ಬಂದು ಈ ಕಡೆ ರೂಮಿಗೆ ಹಾಕ್ತಾ ಇದ್ದಾರೆ. ಇದು ಸ್ವಲ್ಪ ದೊಡ್ಡ ಫ್ಯಾನ್ ಆಯ್ತಾ, ಇದ್ರ ರೆಕ್ಕೆ ಎಲ್ಲ ತುಂಬಾ ದೊಡ್ಡದು, ಆದ್ರೆ ಇದು ಸೌಂಡ್ಲೆಸ್, ಸೌಂಡ್ ಇಲ್ಲ. ಹಂಗಾಗಿ ಈ ಕಡೆ ರೂಮಿಗೆ ಹಾಕ್ತಾ ಇದ್ದಾರೆ. ಈ ಫ್ಯಾನ್ ಫಿಟ್ ಮಾಡೋದ್
ಅಷ್ಟರಲ್ಲಿ ನಮ್ಮನೆಯವರು ಸುಸ್ತೆ ಆಗಿದ್ರು, ಬೆವರು ಹೋಗ್ಬಿಟ್ಟಿದ್ರು. ಅಷ್ಟೊತ್ತಾಯ್ತು. ತುಂಬಾ ವೇಟ್ ಕೂಡ ಇದೆ ಆಯ್ತಾ ಇದು. ಹಂಗಾಗಿ ಸಾಕಾಗೋಯ್ತು ಇವ್ರಿಗಂತೂನು. ಏನಿಲ್ಲ ಅಂತಂದ್ರುನು ಅರ್ಧದಿಂದ ಮುಕ್ಕಾಲ್ ಗಂಟೆ ತಗೊಳ್ತು. ಅಂತೂನು ಫಿಕ್ಸ್ ಮಾಡಿದ್ದಾಯ್ತು. ತುಂಬಾ ಚಂದ ಗಾಳಿ ಬೀಸ್ತಾ ಇತ್ತು. ನಾನು ಪಾಪು ಇಬ್ರುನು ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಪಾಪು ಬಂದ್ರೆ ಮನ್ಸಿಗೆ ಎಷ್ಟೇ ಬೇಜಾರಿರ್ಲಿ ಅಷ್ಟೊತ್ತಿಗೆ ಅವನು ನನ್ನನ್ನ ನಗಿಸಿ ಅದ್ರಿಂದ ಆಚೆ ಕರ್ಕೊಂಡ್ ಬರ್ತಾನೆ. ಪಾಪು ಬರ್ತಾ ಇದ್ದಾಗ್ಲೇನೆ ಮನ್ಸಲ್ಲಿ ಏನೇ ನೋವಿದ್ರುನು ಎಲ್ಲಾನು ಕೂಡ ನನಗ್ ಮರ್ತು ಹೋಗ್ತದೆ. ಏನಾದ್ರೂ ಎಲ್ಲ ಈ ತರ ಎಲ್ಲ ಆಟ ಆಡೋದು, ಏನಾದ್ರೂ ಸ್ಟೋರಿ ಹೇಳೋದು, ನನ್ಗೊಂದಿಷ್ಟು ತ್ರಾಸ್ ಕೊಡ್ತಾನೆ ಕೆಲವೊಂದ್ ದಿನ. ಈ ತರ ಎಲ್ಲ ಮಾಡ್ತಾ ಇರ್ತಾನೆ ಏನೇನೋ. ಮಕ್ಳು ಏನೇ ಮಾಡಿದ್ರುನು ಚಂದ ಅಲ್ವಾ? ಹಂಗೇನೆ ಸ್ಕೂಲ್ ಸ್ಟೋರಿ ಏನಾದ್ರೂ ಹೇಳ್ತಿರ್ತಾನೆ. ಬೆಳಿಗ್ಗೆಯಿಂದ ಸಂಜೆವರೆಗೂನು ಸೈಲೆಂಟ್ ಆಗಿರ್ತದೆ ನಮ್ಮನೆ ಒಳಗಡೆ ವಾತಾವರಣ. ಪಾಪು ಬರ್ತಾ ಇದ್ದಾಗ್ಲೇನೆ ಜೋರ್ ಗಲಾಟೆ ಚಿಕ್ಕಮ್ಮ ಮಗಂದು ತುಂಬಾ ಜೋರಾಗಿರ್ತದೆ. ಇವಾಗ್ ನೋಡಿ ಟ್ರೈಪೋಡ್ ಇಟ್ಕೊಂಡು ರೆಸ್ಟಿಂಗ್ ಮೂಡ್ ಅಲ್ಲಿ ಇದ್ದಾನೆ. ರೆಸ್ಟ್ ಮಾಡ್ತಾ ಇದ್ದಾನೆ ಪಾಪು. ಸದ್ಯಕ್ಕೆ ರೂಮಲ್ಲಿ ಒಂದು ಬೇರೆ ಫ್ಯಾನ್ ಕೂಡ ಹಾಕಿದ್ದಾಯ್ತು. ಪಾಪು ಕೂಡ ಕೆಳಗಡೆ ಹೋಗಿದ್ದಾನೆ. ಇವಾಗ ಊಟಕ್ಕೆ ಹೋಗ್ಬೇಕು ಸ್ನೇಹಿತರೆ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.